ಇನ್ನು ಮ್ಯಾಗ ನಮ್ಮ ಧರ್ಮಕ್ಕೆ ಬೈದ್ರೆ ಅವ್ರು ಏನೇನು ಮಾತಾಡಿದ್ರಲ್ಲ ಶಾಂತಿ ತಂದವ್ರ ಮನೆ ಚಪ್ಪಲ್ ಹೋಗೋದಾಗ ಎಲ್ಲಿ ಹೋಗಿದ್ರು ಅವರು ಮತ್ತೆ ಖಂಡಿಸಬೇಕಾಗಿತ್ತಿಲ್ಲ. ಅದಕ್ಕೆ ಬಂಧುಗಳೇ, ಇವತ್ತೇನು ಇದು ಒಂದು ಅದೃಶ್ಯ ಕಾಡು ಸಿದ್ದೇಶ್ವರ ಮಠದ ಪೂಜ್ಯರ ಒಂದು ಪುರ ಪ್ರವೇಶದ ಮೂಲಕ ಕರ್ನಾಟಕದಲ್ಲಿ ಹಿಂದೂ ಸಂಸ್ಕೃತಿಯನ್ನ ಧರ್ಮವನ್ನು ಉಳಿಸುವಂತ ಸರ್ಕಾರ 2028ಕ್ಕೆ ಬರಬೇಕು. ಅದರ ಒಂದು ಹಿನ್ನೆಲೆಯಲ್ಲಿ ಈ ಕಠಿಣ ಕ್ರಮ ಕೈಗೊಳ್ಳುವ ಮಂದಿ ಬರಬಾರದು. ಏನಾದ್ರೂ ಕಠಿಣ ಕ್ರಮ ಕೈಗೊಳ್ಳಲಾಗುವುದು. 2ನೇ ಸಲ ಅತಿ ಕಠಿಣ ಕ್ರಮ ಕೈಗೊಳ್ಳಲಾಗುವುದು. 3ನೇ ಸಲ ಅತ್ಯಂತ ಕಠಿಣ ಕ್ರಮ ಕೈಗೊಳ್ಳಲಾಗುವುದು. ಒಬ್ಬ ಗೃಹ ಮಂತ್ರಿ ಕೇಳಿದ ನಾವು ವಿಧಾನಸಭಾದಾಗ, ನಿನಗ ಹುಬ್ಬಳ್ಳಿ ಪೊಲೀಸ್ ಸ್ಟೇಷನ್ ಬೆಂಕಿ ಹಚ್ಚಲಾಕ ಬಂದವ್ರ ಮೇಲೆ ಕಠಿಣ ಕ್ರಮ ತಗೊಳ್ಲಿಕ್ಕಂದ್ರ ಎದಕ್ಕೆ ಬಿಸಿಲಾಗ ನೀ ಗೃಹ ಮಂತ್ರಿ ಇದೀಯ? ಏನ್ ಮಾಡ್ಲಿ ಅಂತ ನೋಡ್ರಿ, ಯಾವ ಪೊಲೀಸರು ನಾನು ಮಾತು ಕೇಳ್ತಾರೆ. ಮತ್ತೆ ಅದಕ್ಕೆ ಬಿಸಿಲಾಕದೀವ, ಅರಣ್ಯ ತಗೋ, ಕಂದಾಯ ತಗೋ, ಸುಡಗಾಡಿ ಆ ಕಡೆ ಹೋಗು. ನೋಡ್ರಿ, ಪೊಲೀಸ್ ಸ್ಟೇಷನ್ ಬೆಂಕಿ ಹಚ್ತೀನಂತಾರೆ. ಈ ರೀತಿ ಗಣೇರಿ ಮಠ ಸ್ವಾಮಿಗಳನ್ನ ಎಷ್ಟು ಒಂದು ಅಪರಾಧಿ ಸ್ಥಾನದಾಗ ನಿಂದಿರ್ಸಿದ್ರು. ಹೈಕೋರ್ಟ್ನಾಗ, ಸುಪ್ರೀಂ ಕೋರ್ಟ್ನಾಗ ಏನೋ ನ್ಯಾಯ ಕೊಡುವಂಥ ಒಬ್ಬ ಪುಣ್ಯಾತ್ಮ ಅಲ್ಲೊಬ್ರು ಹೈಕೋರ್ಟ್ನಾಗ ಬಂದ್ರಂತೇಳಿ ಸುಮಾರು 98 ಪೈಸದ ಒಂದು ಜಜ್ಮೆಂಟ್ ಬರೆದ್ರು. ಆ ಜಜ್ಮೆಂಟು ಇಡೀ ಭಾರತದಲ್ಲಿ ಒಂದು ದಾಖಲೆ, ಅದೊಂದು ಫಾಲೋ ಮಾಡುವಂತ ಜಜ್ಮೆಂಟ್ ಅನ್ನು ಬರೆದಂತ ನ್ಯಾಯಾಧೀಶರು ಇವತ್ತು ನಮ್ಮ ಗುರುಗಳಿಗೆ, ಹಿಂದೂ ಧರ್ಮವನ್ನು ಉಳಿಸಿದಂಥವ್ರಿಗೆ ನಾನು ಶರಣಾರ್ಥಿ ಹೇಳ್ಬೇಕಾಗ್ತದೆ. ನ್ಯಾಯಾಂಗನು ನಮ್ಮ ಪರವಾಗಿ, ನಾವೇನು ಮತ್ತೊಂದವರು ಹಿಂಸೆ ಮಾಡಿಲ್ಲ, ದೇಶ ವಿರೋಧಿ ಚಟುವಟಿಕೆ ಮಾಡಿಲ್ಲ ಗುರುಗಳು. ನೋಡ್ರಿ, ಅವ್ರು ಯಾರು ಹೆಂಗೆ ಮಾತಾಡ್ತಾರೆ ಹಂಗಿಲ್ಲೇ ಮೆಟ್ಲೆ ಹೊಡಿಬೇಕು. ಮೆಟ್ಟ ಹಂಗೆ ಮಾತಾಡಿದ್ರೆ ಮೆಟ್ಲೆ ಹೊಡಿಬೇಕಂತ ಅವ್ರು ಏನು ಅಂತಾರಲ್ಲ, ಅದು ಬರೋಬ್ಬರಿನೇ ಐತಿ. 100ಕ್ಕೆ 100 ನಾನು ಸಮರ್ಥನೆ ಮಾಡ್ತೀನಿ. ಇನ್ನು ಮ್ಯಾಗನು ಅಪ್ಪರ ಬಿಡಬೇಡಿ ಸಡ್ಲ. ಎಲ್ಲರೂ ಮಾತಾಡಕ್ಕೆ ಚಾಲು ಮಾಡ್ರಿ. ಇವ್ರು ಯಾರು, ಇವ್ರು ಬರೇ ಸಿದ್ದರಾಮಯ್ಯ ಬಲ್ಲಿ ಹೋಗೋದು, ಮನೆಗೆ ಕೊಡೋದು, ಬಸವಣ್ಣನ ಫೋಟೋ ಕೂಡಿಸ್ರಿ, ಬಸವಣ್ಣನ ಅದನ್ನು ಮಾಡ್ರಿ. ಇವರು ಲಿಂಗಾಯತ ಧರ್ಮ, ವೀರಶೈವ ಬೇರೆ ಅನ್ನುವಂಥದ್ದು ಹಚ್ಚಿ ಈಗ ಯಾರು ಲಿಂಗಾಯತ ಧರ್ಮಕ್ಕೆ ಮಾತಾಡಕತ್ತಾರೇನ್ರಿ ಕರ್ನಾಟಕದಾಗ? ಈಗೆಲ್ಲ ಬಿಟ್ಬಿಟ್ಟಾರ. ಹೇಳಿವಿ ನಾವು, ನೀವೇನಾರಿ ನಮ್ಮ ಮಾತಾಡಿದ್ರಿ ನಿಮ್ಮ ಬಂಡವಾಳ ತೆಗಿತೀವಿ ಅಂದ ಮ್ಯಾಗ ಈಗ ಲಿಂಗಾಯತ ಧರ್ಮದವರು ಟೂಸಾಗ್ಯಾರ, ಎಲ್ಲ ಟೂಸಾಗ್ಯಾರ. ಇಲ್ಕಂದ್ರೆ ಹೋಗೋಣ ನೀವು ಸಿದ್ದರಾಮಯ್ಯ ಒಂದು ಮನೆ ಕೊಡೋದದ, ಅದನ್ನು ಮಾಡ್ರಿ, ಇದನ್ನು ಮಾಡ್ರಿ. ಅಂದ್ರೆ ವೀರಶೈವ, ಲಿಂಗಾಯತ ಇವು ಎಲ್ಲ ಒಂದೇ. ನಾವೆಲ್ಲ ಸನಾತನ ಧರ್ಮದ ತಳಹದಿಯ ಮೇಲೆ ಭಾರತ ಇದೆ. ಆ ಸನಾತನ ಧರ್ಮ ಉಳಿಕಾಗಿ ಇವತ್ತೇನು ಕನೇರಿ ಶ್ರೀಗಳು ಇಷ್ಟು ದೊಡ್ಡ ಸಂಖ್ಯೆಯಲ್ಲಿ ಒಂದು ದೊಡ್ಡ ಸೈನ್ಯ ತಯಾರಾಗಿದೆ ಮಠಾಧೀಶರು. ಇದನ್ನು ನೋಡಿಬಿಟ್ರೆ ಸಾಕು, ಅವ್ರ ಮೇನ್ ಮಾತಾಡೋರು ಅದಲ್ಲ, ಏನೋ ಮಾತಾಡೋದು, ಕೆಲವು ಮಾತಾಡ್ತಿರ್ತಾರೆ. ಕುಂಕುಮ ಹಂಚ್ಕೊಂಡ್ರೆ ಹೊಡೀರಿ ಬಿಡ್ರಿ ಅಂತಾರೆ. ಬಾ ಮಗನೇ, ನಾನು ದಿನ ಕುಂಕುಮ ಹಂಚ್ಕೊಂಡು ಅಡ್ಡಾಡ್ತೀನಿ. ಯಾರಪ್ಪಗ ಯಾವ ಹುಟ್ಟಿದ್ದ ಅಂದ್ರೆ ಅವ್ನು ಬಂದು ನಾನು ಕುಂಕುಮ ಹೊಡಿದು ತೋರಿಸಿ. ಈ ರೀತಿ ಧರ್ಮ ವಿರೋಧಿ ಮಾತುಗಳನ್ನು ಹೇಳಿದಾಗ ನಾವು ಸುಮ್ಕೊಂಡ್ರು ಬೇಡ. ನಾವು ಗಟ್ಟಿಯಾಗಿ ಮುಂದಿನ ದಿವಸಗಳಲ್ಲಿ ನಾವು ಜಾತಿಯಿಂದ ಇವತ್ತೇನು ಹೊಡಿ ಕೆಲಸ ಮಾಡ್ತಾ ಇದ್ದಾರೆ, ಅದರ ಮೆಟ್ಟಿ ನಿಂತು ಮುಂದಿನ ದಿವಸ ಇಡೀ ಸಮಾಜ ಒಂದಾಗಿರ್ಬೇಕಂತೇಳಿ ಕೇಳ್ಕೊಂಡು ನಾನು 2 ಮಾತು ಮುಗಿಸ್ತೀನಿ. ಬೋಲೋ ಭಾರತ್ ಮಾತಾ ಕಿ ಜೈ ಶ್ರೀ